ಜಾಹೀರಾತು ಫಲಕಗಳ ಹಾವಳಿ ಮಿತಿ ಮೀರಿತ್ತು. ಇದೆಲ್ಲದಕ್ಕೂ ಕಡಿವಾಣ ಹಾಕಲೆಂದು ನಗರಸಭೆ ಅಧಿಕಾರಿಗಳು ಪ್ಲಾನ್ ಕೂಡ ಮಾಡಿ ಎಲ್ಇಡಿ ವಾಲ್ ಅಳವಡಿಸಿದ್ರು. ಆ ಬಳಿಕ ಜಾಹೀರಾತು ಮೂಲಕ ರಾರಾಜಿಸಬೇಕಿದ್ದ ಡಿಜಿಟಲ್ ಎಲ್ಇಡಿ ವಾಲ್ಗಳು ಈಗ ಬಂದಾಗಿ ಸಿಟಿ ಸೌಂದರ್ಯಕ್ಕೂ ಕೂಡ ಕೊಕ್ಕೆ ಹಾಕಿವೆ. ಅಷ್ಟಕ್ಕೂ ಎಲ್ಲಿ ಅಂತೀರಾ? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ. ಹಾವೇರಿ ಸೌಂದರ್ಯಕ್ಕೆ ಮುಳ್ಳಾದ ಎಲ್ಇಡಿ ಜಾಹೀರಾತು. ಗುತ್ತಿಗೆದಾರನ ನಿರಾಸಕ್ತಿ, ನಗರಸಭೆ ಆದಾಯಕ್ಕೆ ಕತ್ತರಿ. ಹಾವೇರಿ ನಗರಕ್ಕೆ ಹೈಟೆಕ್ ಸ್ಪರ್ಶ ನೀಡಲೆಂದು 2021-22ನೇ ಸಾಲಿನಲ್ಲಿ ಅಮೃತ ನಿರ್ಮಲ ನಗರ ಯೋಜನೆಯಡಿ ಜಾಹೀರಾತು ಎಲ್ಇಡಿ ವಾಲ್ಗಳನ್ನ ಅಳವಡಿಸಲಾಗಿತ್ತು. ಇದು ಮೊದಮೊದಲು ಹಾವೇರಿ ಸಿಟಿ ಸೌಂದರ್ಯವನ್ನ ಹೆಚ್ಚಿಸಿದ್ವು. ಈಗ ಅದೇ ಎಲ್ಇಡಿ ಜಾಹೀರಾತು ಫಲಕಗಳು ಹಾವೇರಿ ಸಿಟಿ ಸೌಂದರ್ಯಕ್ಕೆ ಮುಳ್ಳಾಗಿವೆ. ಹಾವೇರಿ ನಗರಸಭೆ 1 ಕೋಟಿ ರೂಪಾಯಿ ಅನುದಾನದ ಹಣದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು 4 ಕಡೆ ಎಲ್ಇಡಿ ಜಾಹೀರಾತು ವಾಲ್ಗಳನ್ನ ಅಳವಡಿಸಿದೆ. ಆದರೆ 1 ವರ್ಷದಿಂದ ಈ ಎಲ್ಇಡಿ ಜಾಹೀರಾತು ವಾಲ್ಗಳು ಬಂದಾಗಿವೆ. ಎಲ್ಇಡಿ ವಾಲ್ ಹಾಕಿದ್ರು. ಅದನ್ನ ನಾವು ಹಿಂದೆ ಬೆಂಗಳೂರಾಗ ಮುಂಬೈದಾಗ ನೋಡಿದ್ವಿ, ಭಾಳ ಖುಷಿಯಾಗಿತ್ತು. ಅದನ್ನ ಮತ್ತು ನಮ್ಮ ಹಾವೇರಿಯಾಗ ನೋಡತ್ಲೆ ಅಡ್ಡಿಲ್ ಬಿಡಪ್ಪ, ನಮ್ಮ ಹಾವೇರಿ ಜಿಲ್ಲೆ ಸುಧಾರಿಸಕತ್ತೈತಿ ಅಂತೇಳಿ ತಿಳ್ಕೊಂಡಿದ್ವಿ. ಅವಾಗ ಹತ್ತಿತ್ರಿ, ಅದು ಒಂದು 15 ದಿವಸ ಮಟನ ಹತ್ತಿತ್ತು. ಅಲ್ಲಿಂದ ಇಲ್ಲಿ ಮಠ ಅದು ಬಂದಾಗ್ಯಾವು. ಇನ್ನೂ ಮಟನು ಏನು ಅಂತಾರ, ನಗರಸಭೆದವ್ರು ಕೇಳಿದ್ರೆ ಕೆಟ್ಟವು ಅಂತಾರ. ಅದು ಒಬ್ಬರದೇನೋ ಪ್ರಾಧಿಕಾರದ ಐತೆ ಅಂತ, ಅವರು ಕೆಟ್ಟವಿ ಅಂತಾರ. ಹಾವೇರಿಯ ವಾಲ್ಮೀಕಿ ಸರ್ಕಲ್, ಕೆಎಬಿ ಸರ್ಕಲ್, ಮಹಾತ್ಮ ಗಾಂಧಿ ಸರ್ಕಲ್ ಸೇರಿದಂತೆ ಬಸ್ ಸ್ಟ್ಯಾಂಡ್ ಬಳಿಯೂ ಎಲ್ಇಡಿ ಜಾಹೀರಾತು ವಾಲ್ಗಳನ್ನ ಅಳವಡಿಸಲಾಗಿದೆ. ಎಲ್ಇಡಿ ನಿರ್ವಹಣೆಯ ಏಜೆನ್ಸಿದಾರರ ನಗರಸಭೆಗೆ 1 ಲಕ್ಷ ರೂಪಾಯಿ ಮುಂಗಡ ಹಣ ಕೂಡ ಪಾವತಿಗೊಳಿಸಿದ್ದಾರೆ. ಆದರೆ ಎಲ್ಇಡಿ ವಾಲ್ಗಳಿಗೆ ಜಾಹೀರಾತು ಬೇಡಿಕೆ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕೆ ನಿರ್ವಹಣೆಯಲ್ಲಿ ನಿರಾಸಕ್ತಿ ತೋರಿದ್ದು, ಇದರಿಂದ ನಗರಸಭೆಗೆ ಬರಬೇಕಿದ್ದ ಆದಾಯಕ್ಕೂ ಕತ್ತರಿ ಬಿದ್ದಿದೆ. ಇಲ್ಲ, ಅದು ಗುತ್ತಿಗೆದಾರರಿಗೆ ಯಾವುದೇ ಇಲ್ಲಿ ಸ್ಥಳೀಯ ವ್ಯಾಪಾರ ಉದ್ಯಮಗಳು, ಕೈಗಾರಿಕಾ ಉದ್ಯಮಗಳು ಇರ್ಬೋದು ಮತ್ತು ಹೋಟೆಲ್ ಉದ್ಯಮಗಳು ಸರಿಯಾದ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ. ಇದರಿಂದ ಲಾಭ ಆಗ್ತಾ ಇಲ್ಲ, ನಮಗೆ ನಷ್ಟ ಆಗ್ತಾ ಇದೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿ ಅವರು ಇದನ್ನು ತಡೆ ಹಿಡಿದಿದ್ದಾರೆ. ಮತ್ತು ನಾವು ಶೀಘ್ರದಲ್ಲೇ ಇನ್ನೊಮ್ಮೆ ಅದನ್ನು ನಮ್ಮ ನಗರಸಭೆ ವತಿಯಿಂದ ಟೆಂಡರ್ ಕರೆದು ಆ 4 ಎಲ್ಇಡಿ ವಾಲ್ಗಳನ್ನು ಮತ್ತೆ ಹೊರ ಗುತ್ತಿಗೆ ಕೊಡ್ತೀವಿ, 2 ಏಜೆನ್ಸಿಗೆ ನಾವು ಕೊಡ್ತೀವಿ. ಇನ್ನು ಎಲ್ಇಡಿ ವಾಲ್ಗಳ ವರ್ಕಿಂಗ್ ಕಂಡೀಷನ್ ಕೂಡ ಸರಿಯಾಗಿಯೇ ಇದೆ. ಮುಂದಿನ ದಿನಗಳಲ್ಲಾದರೂ ಎಲ್ಇಡಿ ವಾಲ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಲಿ. ಎಲ್ಇಡಿ ವಾಲ್ಗಳಿಗಂತಲೇ ಖರ್ಚು ಮಾಡಿದ 20 ಲಕ್ಷ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಬಾರದು ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಜಾಹೀರಾತು ಫಲಕಗಳ ಹಾವಳಿ ಮಿತಿ ಮೀರಿತ್ತು. ಇದೆಲ್ಲದಕ್ಕೂ ಕಡಿವಾಣ ಹಾಕಲೆಂದು ನಗರಸಭೆ ಅಧಿಕಾರಿಗಳು ಪ್ಲಾನ್ ಕೂಡ ಮಾಡಿ ಎಲ್ಇಡಿ ವಾಲ್ ಅಳವಡಿಸಿದ್ರು. ಆ ಬಳಿಕ ಜಾಹೀರಾತು ಮೂಲಕ ರಾರಾಜಿಸಬೇಕಿದ್ದ ಡಿಜಿಟಲ್ ಎಲ್ಇಡಿ ವಾಲ್ಗಳು ಈಗ ಬಂದಾಗಿ ಸಿಟಿ ಸೌಂದರ್ಯಕ್ಕೂ ಕೂಡ ಕೊಕ್ಕೆ ಹಾಕಿವೆ. ಅಷ್ಟಕ್ಕೂ ಎಲ್ಲಿ ಅಂತೀರಾ? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ. ಹಾವೇರಿ ಸೌಂದರ್ಯಕ್ಕೆ ಮುಳ್ಳಾದ ಎಲ್ಇಡಿ ಜಾಹೀರಾತು. ಗುತ್ತಿಗೆದಾರನ ನಿರಾಸಕ್ತಿ, ನಗರಸಭೆ ಆದಾಯಕ್ಕೆ ಕತ್ತರಿ. ಹಾವೇರಿ ನಗರಕ್ಕೆ ಹೈಟೆಕ್ ಸ್ಪರ್ಶ ನೀಡಲೆಂದು 2021-22ನೇ ಸಾಲಿನಲ್ಲಿ ಅಮೃತ ನಿರ್ಮಲ ನಗರ ಯೋಜನೆಯಡಿ ಜಾಹೀರಾತು ಎಲ್ಇಡಿ ವಾಲ್ಗಳನ್ನ ಅಳವಡಿಸಲಾಗಿತ್ತು. ಇದು ಮೊದಮೊದಲು ಹಾವೇರಿ ಸಿಟಿ ಸೌಂದರ್ಯವನ್ನ ಹೆಚ್ಚಿಸಿದ್ವು. ಈಗ ಅದೇ ಎಲ್ಇಡಿ ಜಾಹೀರಾತು ಫಲಕಗಳು ಹಾವೇರಿ ಸಿಟಿ ಸೌಂದರ್ಯಕ್ಕೆ ಮುಳ್ಳಾಗಿವೆ. ಹಾವೇರಿ ನಗರಸಭೆ 1 ಕೋಟಿ ರೂಪಾಯಿ ಅನುದಾನದ ಹಣದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು 4 ಕಡೆ ಎಲ್ಇಡಿ ಜಾಹೀರಾತು ವಾಲ್ಗಳನ್ನ ಅಳವಡಿಸಿದೆ. ಆದರೆ 1 ವರ್ಷದಿಂದ ಈ ಎಲ್ಇಡಿ ಜಾಹೀರಾತು ವಾಲ್ಗಳು ಬಂದಾಗಿವೆ. ಎಲ್ಇಡಿ ವಾಲ್ ಹಾಕಿದ್ರು. ಅದನ್ನ ನಾವು ಹಿಂದೆ ಬೆಂಗಳೂರಾಗ ಮುಂಬೈದಾಗ ನೋಡಿದ್ವಿ, ಭಾಳ ಖುಷಿಯಾಗಿತ್ತು. ಅದನ್ನ ಮತ್ತು ನಮ್ಮ ಹಾವೇರಿಯಾಗ ನೋಡತ್ಲೆ ಅಡ್ಡಿಲ್ ಬಿಡಪ್ಪ, ನಮ್ಮ ಹಾವೇರಿ ಜಿಲ್ಲೆ ಸುಧಾರಿಸಕತ್ತೈತಿ ಅಂತೇಳಿ ತಿಳ್ಕೊಂಡಿದ್ವಿ. ಅವಾಗ ಹತ್ತಿತ್ರಿ, ಅದು ಒಂದು 15 ದಿವಸ ಮಟನ ಹತ್ತಿತ್ತು. ಅಲ್ಲಿಂದ ಇಲ್ಲಿ ಮಠ ಅದು ಬಂದಾಗ್ಯಾವು. ಇನ್ನೂ ಮಟನು ಏನು ಅಂತಾರ, ನಗರಸಭೆದವ್ರು ಕೇಳಿದ್ರೆ ಕೆಟ್ಟವು ಅಂತಾರ. ಅದು ಒಬ್ಬರದೇನೋ ಪ್ರಾಧಿಕಾರದ ಐತೆ ಅಂತ, ಅವರು ಕೆಟ್ಟವಿ ಅಂತಾರ. ಹಾವೇರಿಯ ವಾಲ್ಮೀಕಿ ಸರ್ಕಲ್, ಕೆಎಬಿ ಸರ್ಕಲ್, ಮಹಾತ್ಮ ಗಾಂಧಿ ಸರ್ಕಲ್ ಸೇರಿದಂತೆ
ಬಸ್ ಸ್ಟ್ಯಾಂಡ್ ಬಳಿಯೂ ಎಲ್ಇಡಿ ಜಾಹೀರಾತು ವಾಲ್ಗಳನ್ನ ಅಳವಡಿಸಲಾಗಿದೆ. ಎಲ್ಇಡಿ ನಿರ್ವಹಣೆಯ ಏಜೆನ್ಸಿದಾರರ ನಗರಸಭೆಗೆ 1 ಲಕ್ಷ ರೂಪಾಯಿ ಮುಂಗಡ ಹಣ ಕೂಡ ಪಾವತಿಗೊಳಿಸಿದ್ದಾರೆ. ಆದರೆ ಎಲ್ಇಡಿ ವಾಲ್ಗಳಿಗೆ ಜಾಹೀರಾತು ಬೇಡಿಕೆ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕೆ ನಿರ್ವಹಣೆಯಲ್ಲಿ ನಿರಾಸಕ್ತಿ ತೋರಿದ್ದು, ಇದರಿಂದ ನಗರಸಭೆಗೆ ಬರಬೇಕಿದ್ದ ಆದಾಯಕ್ಕೂ ಕತ್ತರಿ ಬಿದ್ದಿದೆ. ಇಲ್ಲ, ಅದು ಗುತ್ತಿಗೆದಾರರಿಗೆ ಯಾವುದೇ ಇಲ್ಲಿ ಸ್ಥಳೀಯ ವ್ಯಾಪಾರ ಉದ್ಯಮಿಗಳು, ಕೈಗಾರಿಕಾ ಉದ್ಯಮಗಳು ಇರ್ಬೋದು ಮತ್ತು ಹೋಟೆಲ್ ಉದ್ಯಮಗಳು ಸರಿಯಾದ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ. ಇದರಿಂದ ಲಾಭ ಆಗ್ತಾ ಇಲ್ಲ, ನಮಗೆ ನಷ್ಟ ಆಗ್ತಾ ಇದೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿ ಅವರು ಇದನ್ನು ತಡೆ ಹಿಡಿದಿದ್ದಾರೆ. ಮತ್ತು ನಾವು ಶೀಘ್ರದಲ್ಲೇ ಇನ್ನೊಮ್ಮೆ ಅದನ್ನು ನಮ್ಮ ನಗರಸಭೆ ವತಿಯಿಂದ ಟೆಂಡರ್ ಕರೆದು ಆ 4 ಎಲ್ಇಡಿ ವಾಲ್ಗಳನ್ನು ಮತ್ತೆ ಹೊರ ಗುತ್ತಿಗೆ ಕೊಡ್ತೀವಿ, 2 ಏಜೆನ್ಸಿಗೆ ನಾವು ಕೊಡ್ತೀವಿ. ಇನ್ನು ಎಲ್ಇಡಿ ವಾಲ್ಗಳ ವರ್ಕಿಂಗ್ ಕಂಡೀಷನ್ ಕೂಡ ಸರಿಯಾಗಿಯೇ ಇದೆ. ಮುಂದಿನ ದಿನಗಳಲ್ಲಾದರೂ ಎಲ್ಇಡಿ ವಾಲ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಲಿ. ಎಲ್ಇಡಿ ವಾಲ್ಗಳಿಗಂತಲೇ ಖರ್ಚು ಮಾಡಿದ 20 ಲಕ್ಷ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಬಾರದು ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಜಾಹೀರಾತು ಫಲಕಗಳ ಹಾವಳಿ ಮಿತಿ ಮೀರಿತ್ತು. ಇದೆಲ್ಲದಕ್ಕೂ ಕಡಿವಾಣ ಹಾಕಲೆಂದು ನಗರಸಭೆ ಅಧಿಕಾರಿಗಳು ಪ್ಲಾನ್ ಕೂಡ ಮಾಡಿ ಎಲ್ಇಡಿ ವಾಲ್ ಅಳವಡಿಸಿದ್ರು. ಆ ಬಳಿಕ ಜಾಹೀರಾತು ಮೂಲಕ ರಾರಾಜಿಸಬೇಕಿದ್ದ ಡಿಜಿಟಲ್ ಎಲ್ಇಡಿ ವಾಲ್ಗಳು ಈಗ ಬಂದಾಗಿ ಸಿಟಿ ಸೌಂದರ್ಯಕ್ಕೂ ಕೂಡ ಕೊಕ್ಕೆ ಹಾಕಿವೆ. ಅಷ್ಟಕ್ಕೂ ಎಲ್ಲಿ ಅಂತೀರಾ? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ. ಹಾವೇರಿ ಸೌಂದರ್ಯಕ್ಕೆ ಮುಳ್ಳಾದ ಎಲ್ಇಡಿ ಜಾಹೀರಾತು. ಗುತ್ತಿಗೆದಾರನ ನಿರಾಸಕ್ತಿ, ನಗರಸಭೆ ಆದಾಯಕ್ಕೆ ಕತ್ತರಿ. ಹಾವೇರಿ ನಗರಕ್ಕೆ ಹೈಟೆಕ್ ಸ್ಪರ್ಶ ನೀಡಲೆಂದು 2021-22ನೇ ಸಾಲಿನಲ್ಲಿ ಅಮೃತ ನಿರ್ಮಲ ನಗರ ಯೋಜನೆಯಡಿ ಜಾಹೀರಾತು ಎಲ್ಇಡಿ ವಾಲ್ಗಳನ್ನ ಅಳವಡಿಸಲಾಗಿತ್ತು. ಇದು ಮೊದಲು ಹಾವೇರಿ ಸಿಟಿ ಸೌಂದರ್ಯವನ್ನ ಹೆಚ್ಚಿಸಿದ್ವು. ಈಗ ಅದೇ ಎಲ್ಇಡಿ ಜಾಹೀರಾತು ಫಲಕಗಳು ಹಾವೇರಿ ಸಿಟಿ ಸೌಂದರ್ಯಕ್ಕೆ ಮುಳ್ಳಾಗಿವೆ. ಹಾವೇರಿ ನಗರಸಭೆ 1 ಕೋಟಿ ರೂಪಾಯಿ ಅನುದಾನದ ಹಣದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು 4 ಕಡೆ ಎಲ್ಇಡಿ ಜಾಹೀರಾತು ವಾಲ್ಗಳನ್ನ ಅಳವಡಿಸಿದೆ. ಆದರೆ 1 ವರ್ಷದಿಂದ ಈ ಎಲ್ಇಡಿ ಜಾಹೀರಾತು ವಾಲ್ಗಳು ಬಂದಾಗಿವೆ. LED ವಾಲ್ ಹಾಕಿದ್ರು, ಅದನ್ನ ನಾವು ಹಿಂದೆ ಬೆಂಗಳೂರಾಗ, ಮುಂಬೈದಾಗ ನೋಡಿದ್ವಿ, ಭಾಳ ಖುಷಿಯಾಗಿತ್ತು. ಅದನ್ನ ಮತ್ತೆ ನಮ್ಮ ಹಾವೇರಿಯಾಗ ನೋಡತ್ಲೆ ಅಡ್ಡಿಲ್ ಬಿಡಪ್ಪ, ನಮ್ಮ ಹಾವೇರಿ ಜಿಲ್ಲೆ ಸುಧಾರಿಸಕತ್ತೈತಿ ಅಂತೇಳಿ ತಿಳ್ಕೊಂಡಿದ್ವಿ. ಅವಾಗ ಹತ್ತಿತ್ರಿ, ಅದು ಒಂದು 15 ದಿವಸ ಮಟನ ಹತ್ತಿತ್ತು. ಅಲ್ಲಿಂದ ಇಲ್ಲಿ ಮಠ ಅದು ಬಂದಾಗ್ಯಾವ. ಇನ್ನೂ ಮಟನು ಏನು ಅಂತಾರ, ನಗರಸಭೆದವ್ರು ಕೇಳಿದ್ರೆ ಕೆಟ್ಟವು ಅಂತಾರ. ಅದು ಒಬ್ಬರದೇನೋ ಪ್ರಾಧಿಕಾರದ ಐತೆ ಅಂತ, ಅವರು ಕೆಟ್ಟವಿ ಅಂತಾರ. ಹಾವೇರಿಯ ವಾಲ್ಮೀಕಿ ಸರ್ಕಲ್, KAB ಸರ್ಕಲ್, ಮಹಾತ್ಮ ಗಾಂಧಿ ಸರ್ಕಲ್ ಸೇರಿದಂತೆ ಬಸ್ ಸ್ಟ್ಯಾಂಡ್ ಬಳಿಯೂ ಎಲ್ಇಡಿ ಜಾಹೀರಾತು ವಾಲ್ಗಳನ್ನ ಅಳವಡಿಸಲಾಗಿದೆ. ಎಲ್ಇಡಿ ನಿರ್ವಹಣೆಯ ಏಜೆನ್ಸಿದಾರರ ನಗರಸಭೆಗೆ 1 ಲಕ್ಷ ರೂಪಾಯಿ ಮುಂಗಡ ಹಣ ಕೂಡ ಪಾವತಿಗೊಳಿಸಿದ್ದಾರೆ. ಆದರೆ ಎಲ್ಇಡಿ ವಾಲ್ಗಳಿಗೆ ಜಾಹೀರಾತು ಬೇಡಿಕೆ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕೆ ನಿರ್ವಹಣೆಯಲ್ಲಿ ನಿರಾಸಕ್ತಿ ತೋರಿದ್ದು, ಇದರಿಂದ ನಗರಸಭೆಗೆ ಬರಬೇಕಿದ್ದ ಆದಾಯಕ್ಕೂ ಕತ್ತರಿ ಬಿದ್ದಿದೆ. ಇಲ್ಲ, ಅದು ಗುತ್ತಿಗೆದಾರರಿಗೆ ಯಾವುದೇ ಇಲ್ಲಿ ಸ್ಥಳೀಯ ವ್ಯಾಪಾರ ಉದ್ಯಮಿಗಳು, ಕೈಗಾರಿಕಾ ಉದ್ಯಮಗಳು ಇರ್ಬೋದು ಮತ್ತು ಹೋಟೆಲ್ ಉದ್ಯಮಗಳು ಸರಿಯಾದ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ. ಇದರಿಂದ ಲಾಭ ಆಗ್ತಾ ಇಲ್ಲ, ನಮಗೆ ನಷ್ಟ ಆಗ್ತಾ ಇದೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿ ಅವರು ಇದನ್ನು ತಡೆ ಹಿಡಿದಿದ್ದಾರೆ. ಮತ್ತು ನಾವು ಶೀಘ್ರದಲ್ಲೇ ಇನ್ನೊಮ್ಮೆ ಅದನ್ನು ನಮ್ಮ ನಗರಸಭೆ ವತಿಯಿಂದ ಟೆಂಡರ್ ಕರೆದು ಆ 4 ಎಲ್ಇಡಿ ವಾಲ್ಗಳನ್ನು ಮತ್ತೆ ಹೊರ ಗುತ್ತಿಗೆ ಕೊಡ್ತೀವಿ, 2 ಏಜೆನ್ಸಿಗೆ ನಾವು ಕೊಡ್ತೀವಿ. ಇನ್ನು ಎಲ್ಇಡಿ ವಾಲ್ಗಳ ವರ್ಕಿಂಗ್ ಕಂಡೀಷನ್ ಕೂಡ ಸರಿಯಾಗಿಯೇ ಇದೆ. ಮುಂದಿನ ದಿನಗಳಲ್ಲಾದರೂ ಎಲ್ಇಡಿ ವಾಲ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಲಿ. ಎಲ್ಇಡಿ ವಾಲ್ಗಳಿಗಂತಲೇ ಖರ್ಚು ಮಾಡಿದ 20 ಲಕ್ಷ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಬಾರದು ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಜಾಹೀರಾತು ಫಲಕಗಳ ಹಾವಳಿ ಮಿತಿ ಮೀರಿತ್ತು. ಇದೆಲ್ಲದಕ್ಕೂ ಕಡಿವಾಣ ಹಾಕಲೆಂದು ನಗರಸಭೆ ಅಧಿಕಾರಿಗಳು ಪ್ಲಾನ್ ಕೂಡ ಮಾಡಿ ಎಲ್ಇಡಿ ವಾಲ್ ಅಳವಡಿಸಿದ್ರು. ಆ ಬಳಿಕ ಜಾಹೀರಾತು ಮೂಲಕ ರಾರಾಜಿಸಬೇಕಿದ್ದ ಡಿಜಿಟಲ್ ಎಲ್ಇಡಿ ವಾಲ್ಗಳು ಈಗ ಬಂದಾಗಿ ಸಿಟಿ ಸೌಂದರ್ಯಕ್ಕೂ ಕೂಡ ಕೊಕ್ಕೆ ಹಾಕಿವೆ. ಅಷ್ಟಕ್ಕೂ ಎಲ್ಲಿ ಅಂತೀರಾ? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ. ಹಾವೇರಿ ಸೌಂದರ್ಯಕ್ಕೆ ಮುಳ್ಳಾದ ಎಲ್ಇಡಿ ಜಾಹೀರಾತು. ಗುತ್ತಿಗೆದಾರನ ನಿರಾಸಕ್ತಿ, ನಗರಸಭೆ ಆದಾಯಕ್ಕೆ ಕತ್ತರಿ.
ಹಾವೇರಿ ನಗರಕ್ಕೆ ಹೈಟೆಕ್ ಸ್ಪರ್ಶ ನೀಡಲೆಂದು 2021-22ನೇ ಸಾಲಿನಲ್ಲಿ ಅಮೃತ ನಿರ್ಮಲ ನಗರ ಯೋಜನೆಯಡಿ ಜಾಹೀರಾತು LED ವಾಲ್ಗಳನ್ನ ಅಳವಡಿಸಲಾಗಿತ್ತು. ಇದು ಮೊದಲು ಹಾವೇರಿ ಸಿಟಿ ಸೌಂದರ್ಯವನ್ನ ಹೆಚ್ಚಿಸಿದ್ವು. ಈಗ ಅದೇ LED ಜಾಹೀರಾತು ಫಲಕಗಳು ಹಾವೇರಿ ಸಿಟಿ ಸೌಂದರ್ಯಕ್ಕೆ ಮುಳ್ಳಾಗಿವೆ. ಹಾವೇರಿ ನಗರಸಭೆ 1 ಕೋಟಿ ರೂಪಾಯಿ ಅನುದಾನದ ಹಣದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು 4 ಕಡೆ LED ಜಾಹೀರಾತು ವಾಲ್ಗಳನ್ನ ಅಳವಡಿಸಿದೆ. ಆದರೆ 1 ವರ್ಷದಿಂದ ಈ LED ಜಾಹೀರಾತು ವಾಲ್ಗಳು ಬಂದ್ ಆಗಿವೆ. LED ವಾಲ್ ಹಾಕಿದ್ರು ಅದನ್ನ ನಾವು ಹಿಂದೆ ಬೆಂಗಳೂರಾಗ ಮುಂಬೈದಾಗ ನೋಡಿದ್ವಿ, ಭಾಳ ಖುಷಿಯಾಗಿತ್ತು. ಅದು ಮತ್ತು ನಮ್ಮ ಹಾವೇರಿಯಾಗ ನೋಡತ್ಲೆ ಅಡ್ಡಿ ಇಲ್ಲ ಬಿಡಪ್ಪ, ನಮ್ಮ ಹಾವೇರಿ ಜಿಲ್ಲೆ ಸುಧಾರಿಸಕತ್ತೈತಿ ಅಂತೇಳಿ ತಿಳ್ಕೊಂಡಿದ್ವಿ. ಅವಾಗ ಹತ್ತಿತ್ರಿ, ಅದು ಒಂದು 15 ದಿವಸ ಮಟನ ಹತ್ತಿತ್ತು. ಅಲ್ಲಿಂದ ಇಲ್ಲಿ ಮಠ ಅದು ಬಂದಾಗ್ಯಾವ. ಇನ್ನೂ ಮಟನು ಏನು ಅಂತಾರ, ನಗರಸಭೆದವ್ರು ಕೇಳಿದ್ರೆ ಕೆಟ್ಟವು ಅಂತಾರ. ಅದು ಒಬ್ಬರದೇನೋ ಪ್ರಾಧಿಕಾರದ ಐತೆ ಅಂತ, ಅವರು ಕೆಟ್ಟವಿ ಅಂತಾರ. ಹಾವೇರಿಯ ವಾಲ್ಮೀಕಿ ಸರ್ಕಲ್, KAB ಸರ್ಕಲ್, ಮಹಾತ್ಮ ಗಾಂಧಿ ಸರ್ಕಲ್ ಸೇರಿದಂತೆ ಬಸ್ ಸ್ಟ್ಯಾಂಡ್ ಬಳಿಯೂ LED ಜಾಹೀರಾತು ವಾಲ್ಗಳನ್ನ ಅಳವಡಿಸಲಾಗಿದೆ. LED ನಿರ್ವಹಣೆಯ ಏಜೆನ್ಸಿದಾರರ ನಗರಸಭೆಗೆ 1 ಲಕ್ಷ ರೂಪಾಯಿ ಮುಂಗಡ ಹಣ ಕೂಡ ಪಾವತಿಗೊಳಿಸಿದ್ದಾರೆ. ಆದರೆ LED ವಾಲ್ಗಳಿಗೆ ಜಾಹೀರಾತು ಬೇಡಿಕೆ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕೆ ನಿರ್ವಹಣೆಯಲ್ಲಿ ನಿರಾಸಕ್ತಿ ತೋರಿದ್ದು, ಇದರಿಂದ ನಗರಸಭೆಗೆ ಬರಬೇಕಿದ್ದ ಆದಾಯಕ್ಕೂ ಕತ್ತರಿ ಬಿದ್ದಿದೆ. ಇಲ್ಲ, ಅದು ಗುತ್ತಿಗೆದಾರರಿಗೆ ಯಾವುದೇ ಇಲ್ಲಿ ಸ್ಥಳೀಯ ವ್ಯಾಪಾರ ಉದ್ಯಮಿಗಳು, ಕೈಗಾರಿಕಾ ಉದ್ಯಮಗಳು ಇರ್ಬೋದು ಮತ್ತು ಹೋಟೆಲ್ ಉದ್ಯಮಗಳು ಸರಿಯಾದ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ. ಇದರಿಂದ ಲಾಭ ಆಗ್ತಾ ಇಲ್ಲ, ನಮಗೆ ನಷ್ಟ ಆಗ್ತಾ ಇದೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿ ಅವರು ಇದನ್ನು ತಡೆ ಹಿಡಿದಿದ್ದಾರೆ. ಮತ್ತು ನಾವು ಶೀಘ್ರದಲ್ಲೇ ಇನ್ನೊಮ್ಮೆ ಅದನ್ನು ನಮ್ಮ ನಗರಸಭೆ ವತಿಯಿಂದ ಟೆಂಡರ್ ಕರೆದು ಆ 4 LED ವಾಲ್ಗಳನ್ನು ಮತ್ತೆ ಹೊರ ಗುತ್ತಿಗೆ ಕೊಡ್ತೀವಿ, 2 ಏಜೆನ್ಸಿಗೆ ನಾವು ಕೊಡ್ತೀವಿ. ಇನ್ನು LED ವಾಲ್ಗಳ ವರ್ಕಿಂಗ್ ಕಂಡೀಷನ್ ಕೂಡ ಸರಿಯಾಗಿಯೇ ಇದೆ. ಮುಂದಿನ ದಿನಗಳಲ್ಲಾದರೂ LED ವಾಲ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಲಿ. LED ವಾಲ್ಗಳಿಗಂತಲೇ ಖರ್ಚು ಮಾಡಿದ 20 ಲಕ್ಷ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಬಾರದು ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.